ಹಾಯ್, ವಿಡಿಯೋ ನೋಡ್ತಾ ಇರೋ ದೊಡ್ಡ ಮಂದಿಗೆ ನಮಸ್ಕಾರ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೈಯೆಸ್ಟ್ ಬೆಳೆ ಯಾವುದಪ್ಪ ಅಂದರೆ ಬೆಳೆಯೋದು ಶುಂಠಿ, ಕಬ್ಬು ಅಷ್ಟೇನಿಲ್ಲ ಕಡಿಮೆ. ಆಮೇಲೆ ಜೋಳ, ಮೆಕ್ಕೆಜೋಳ ಜಾಸ್ತಿ ಬೆಳೀತಾರೆ. ಅದು ಬಿಟ್ರೆ ಆಲೂಗೆಡ್ಡೆ ಜಾಸ್ತಿ ಬೆಳೀತಾರೆ. ಇವತ್ತಿನ ಬರಗಾಲದಲ್ಲಿ ಅಷ್ಟು ಬೆಳೆಗಳನ್ನು ಬೆಳೆಯೋಕ್ಕಾಗಿಲ್ಲ. ನಾನು ಇವತ್ತು ತೋರಿಸ್ತಾ ಇರೋದು ನೋಡಿ, ನಮ್ಮೂರು ಸೈಡು ಅತಿ ಹೆಚ್ಚು ಬೆಳೆಯುವಂಥ ಬೆಳೆ ಶುಂಠಿ. ಅತಿ ಹೆಚ್ಚು ಶುಂಠಿಗೆ ಕಾಣಿಸ್ಕೊಳ್ಳುವಂಥ ರೋಗ ಯಾವುದಪ್ಪ ಅಂದರೆ ಕೊಳೆ ರೋಗ. ಕೀಟ ಸಮಸ್ಯೆ ಎಲ್ಲ ಬರ್ತದೆ, ಅದನ್ನು ಔಷಧಿಲಿ ಕಂಟ್ರೋಲ್ ಮಾಡ್ಬೋದು. ಆದರೆ ಈ ಕೊಳೆ ರೋಗನೂ ಇದೆಯಲ್ಲ ನೋಡಿ, ಇದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಕೊಳೆ ರೋಗ ಒಂದು ಬರಲಿಲ್ಲ ಅಂದರೆ ಈ ಸಲ ಬೆಳೆದಿರೋವಂಥ ಶುಂಠಿಗೆ ಭಾಳ ರೈತರಿಗೆ ಒಳ್ಳೆ ಬೆನಿಫಿಟ್ ಇದೆ. ಅಂದರೆ ರೈಟು ಚೆನ್ನಾಗಿದೆ. ಮುಂದಕ್ಕೆ ಹೆಂಗಾಗುತ್ತೋ ಗೊತ್ತಿಲ್ಲ. ನೋಡಿ ಅಲ್ಲಿ ನಮ್ಮ ಸ್ನೇಹಿತರದ್ದು ಇದು ಚೆನ್ನಾಗಿ ಬೆಳೆದಿದ್ದಾರೆ. ಈಗ ಅವರು ಔಷಧಿಯನ್ನು ಸಿಂಪಡಿಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಅವ್ರ ಹೆಸರು ವೇಣು ಅಂತ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇವ್ರ ಹೆಸರು ವೇಣುಗೋಪಾಲು ಅಂತ, ನಮ್ಮ ಸ್ನೇಹಿತರು, ನಮ್ಮೂರವ್ರೆ. ನೋಡಿ ಔಷಧಿಯ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರನ್ನೇ ಕೇಳೋಣ ಯಾವ ಔಷಧಿ ಹೊಡಿತಾ ಇದ್ದೀರಾ ಅಂತ. ಆಮೇಲೆ ಏನು ವಿಷಯಪ್ಪ ಅಂದರೆ ಇವರೇ ರೆಡಿ ಮಾಡ್ಕೊಂಡಿದ್ದಾರಂತೆ ಔಷಧಿನ. ಅಯ್ಯಯ್ಯೋ, ಹೆಂಗೆ ರೆಡಿ ಮಾಡ್ಕೊಂಡ್ರು, ಏನು ಹೊಡಿತಾವ್ರೆ, ಅದು ಹೊಡೆದ್ರೆ ಕಂಟ್ರೋಲ್ ಆಗುತ್ತಾ ಏನು? ಬಟ್ ಇವರು ಆಯುರ್ವೇದ ಅನ್ನೋದನ್ನ ತಯಾರು ಮಾಡ್ಕೊಂಡು ಯಾಕೆ ಜಮೀನಲ್ಲಿರೋ ಶುಂಠಿಗೆ ಇವರು ಸ್ಪ್ರೇನ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಪೂರ್ತಿ ಮಾಹಿತಿಯನ್ನ ತಿಳ್ಕೊಳ್ಳೋಣ ಇವ್ರ ಹತ್ರನೇ. ಇವ್ರು ಯಾರು ಅಲ್ಲ, ನಮ್ಮ ಸ್ನೇಹಿತರೆ. ಸುಮಾರು 2 ರಿಂದ 3 ವರ್ಷಗಳ ಕಾಲದಿಂದ ಇದೇ ರೀತಿ ಟ್ರೈ ಮಾಡ್ತಿದ್ದಾರಂತೆ, ಸಕ್ಸಸ್ ಆಗಿದ್ದಾರಂತೆ. ಅವ್ರ ಬಾಯಲ್ಲೇ ಕೇಳಿದೆ. ಇದು ಯಾವ ಥರ ಸಿಂಪಡಣೆ ಮಾಡೋದು ಅಂದರೆ, ಮನೆಯಲ್ಲಿ ಒಂದು ಬ್ಯಾರ್ಲು ನೀರಿಗೆ 1.5 kg ಬೆಳ್ಳುಳ್ಳಿ, ಅರ್ಧ kg ಸಾಸಿವೆ, ಅದನ್ನು ಮಿಕ್ಸಿಲಿ ರುಬ್ಬಿ 48 ಗಂಟೆಗಳ ಕಾಲ ನೆನೆ ಹಾಕಿ ಆಮೇಲೆ ಔಷಧಿಯನ್ನು ಸಿಂಪಡಣೆ ಮಾಡಿದ್ರೆ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ. ಯಾವುದೇ ಥರದ ಹುಳ ಬರಲ್ಲ, ಬಿಳಿಗರಿ ಇದ್ದಿದ್ದು ಬ್ಲ್ಯಾಕ್ ಆಗುತ್ತೆ. ಈ ಥರ ಒಳ್ಳೆ ಇಳುವರಿ ಬರುತ್ತೆ, ಫಸಲು ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಮ್ಮ ಸ್ನೇಹಿತರು ಶುಂಠಿಗೆ ಸ್ಪ್ರೇ ಕೊಡ್ತಾ ಇದ್ದಾರೆ. ನೋಡೋಣ, ವಿಡಿಯೋ ಪೂರ್ತಿ ನೋಡಿ ಯಾವ ರೀತಿ ಸ್ಪ್ರೇ ಮಾಡ್ತಾರೆ ಅನ್ನೋದು. ಅವ್ರು ಹೇಳಿರೋ ಪ್ರಕಾರ ಏನಪ್ಪಾ ಅಂದರೆ, ಅಂಗಡಿ ಮೆಡಿಷನ್ ಜೊತೆಲಿ ಇದನ್ನು ಕೂಡ ಯೂಸ್ ಮಾಡಿದರೆ ಒಳ್ಳೇದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಪುರಾತನ ಕಾಲದಿಂದ ನಾವು ನಂಬ್ಕೊ ಬಂದಿರೋದು ಆಯುರ್ವೇದ. ರಿಸಲ್ಟ್ ಕಡಿಮೆ ಆಗ್ಬೋದು, ಬಟ್ ರಿಸಲ್ಟ್ ಬಂದರೆ 100%. ನೋಡಿ ಎಷ್ಟು ನೀಟಾಗಿ ಔಷಧಿ ಹೊಡಿತಾ ಇದ್ದಾರೆ ಅನ್ನೋದನ್ನ. ಏನಪ್ಪಾ ಅಂದರೆ ಇವರು ಪೆಟ್ರೋಲ್ ಪಂಪನ್ನು ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಕಾಲದಲ್ಲೆಲ್ಲ, ಅಂದರೆ ನಮ್ಮ ಕಾಲ ಅಂದರೆ ನಮ್ದೇನು ಭಾಳ ಕಾಲ ಅಲ್ಲ, ನಾವು ಔಷಧಿ ಹೊಡಿಬೇಕಾದ್ರೆ ಒತ್ತ ಪಂಪ್ ಇತ್ತು, ಆಮೇಲೆ ಚಾರ್ಜರ್ ಪಂಪ್ ಇತ್ತು. ಈಗ ಪೆಟ್ರೋಲ್ ಪಂಪು ನೋಡಿ ಎಷ್ಟು ಬೇಗ 2 ಅರೆ ಕಂಪ್ಲೀಟೇ ಆಗೋಯ್ತು. ನೀವು ಯಾವುದೇ ರೀತಿ ಬೆಳೆಗೆ ಔಷಧಿನ ಸಿಂಪಡಿಸ್ಬೇಕಾದ್ರೆ ವೆರಿ ಇಂಪಾರ್ಟೆಂಟು ಮಾಸ್ಕ್ ಹಾಕಬೇಕು, ಕೈಗೆ ಗ್ಲೌಸ್ ಹಾಕಬೇಕು. ಆದರೆ ಇವರು ಇಲ್ಲಿ ಯೂಸ್ ಮಾಡಿಲ್ಲ. ಕಾರಣ ಏನಪ್ಪ ಅಂದರೆ ಇದು ಆಯುರ್ವೇದ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅಂತ ಇವರು ಯೂಸ್ ಮಾಡಿಲ್ಲ. ಓಕೆ, ನಾನು ನಮ್ಮೂರಲ್ಲಿ ಈ ರೀತಿ ಮಾಡ್ತಾರೆ ಬೆಳೆಗೆ ಅಂತ ಮಾಹಿತಿನ ಕೊಟ್ಟಿದ್ದೀನಿ. ನೀವು ಯಾರು ಕೂಡ ಟ್ರೈ ಮಾಡಿ ಅಂತ ದಯವಿಟ್ಟು ನಾನು ವಿಡಿಯೋದ ಮೂಲಕ ಹೇಳಕ್ಕೆ ಬರಲ್ಲ. ಯಾಕೆ ಅಂದರೆ ಅದು ನಿಮ್ಮ ಇಷ್ಟ. ಅಂಗಡಿ ಔಷಧಿಗಳನ್ನು ಬಳಸೋದ್ರ ಜೊತೆಲಿ ಈ ರೀತಿ ನೀವೇ ತಯಾರು ಮಾಡ್ಕೊಂಡಿರೋ ಔಷಧಿನೂ ಕೂಡ ಬಳಸ್ಬೋದು ಅಂತ ಹೇಳ್ತೀನಿ. ಬಟ್ ನೀವು ಬಳಸಲೇಬೇಕು ಅಂತ ಯಾವುದೇ ರೀತಿ ವಿಡಿಯೋದ ಮೂಲಕ ನಾನು ಹೇಳೋಕ್ಕೆ ಬರಲ್ಲ. ಬಳಸೋದು ಬಿಡೋದು ನಿಮ್ಮ ಇಷ್ಟ. ಆದರೆ ನಾನು ಈ ಶುಂಠಿ ಬೆಳೆ ನೋಡಿದಾಗ ಭಾಳ ಖುಷಿಲಿ ನಾನು ಹೇಳೋದು ಏನಪ್ಪ ಅಂದರೆ, ಇವತ್ತಿನ ಟೈಮಲ್ಲಿ ಮಳೆ ಇಲ್ಲ, ಯಾವುದೇ ಬೆಳೆ ಬೆಳೆದ್ರು ಅದಕ್ಕೆ ನಿಗದಿತ ಬೆಲೆ ಅಂತ ನಮಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಆಮೇಲೆ ಮಳೆಯಂತೂ ಕಂಪ್ಲೀಟ್ ಹೋಗೈತೆ. ಹಂಗಾಗಿ ನೀವು ಏನೇನು ಬೆಳೆದಿರಾ ಬೆಳೆಗಳನ್ನು ದಯವಿಟ್ಟು ಉಳಿಸ್ಕೊಳ್ಳಿ. ಅದರಲ್ಲೂ ಶುಂಠಿ ಉಳಿಸ್ಕೊಂಡ್ರೆ ಒಳ್ಳೆ ಬೆನಿಫಿಟ್ ಇದೆ. ಈ ಸಲ ಹೈಯೆಸ್ಟ್ ರೈಟ್ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ, ದಬಾಯಿಸಿ ಔಷಧಿ ಹೊಡೆದು ಮಣ್ಣಿಗಿಣ್ಣ ಕೊಟ್ಟು ಚೆನ್ನಾಗೆ ಕಳೆ ತೆಗೆದು ಶುಂಠಿ ಬೆಳೆಯನ್ನು ನೀವು ದಯವಿಟ್ಟು ಕಾಪಾಡ್ಕೊಳ್ಳಿ. ರೈತರಿಗೆ ಒಳ್ಳೆಯದಾಗುವಂಥ ದಿನ ಒಂದಿನ ಬಂದೇ ಬರುತ್ತೆ. ಆ ಮಳೆ ಬೇಗ ದಯವಿಟ್ಟು ಹುಯ್ಲಿ. ನೋಡಿ, ಇದೇ ಪೆಟ್ರೋಲ್ ಪಂಪು. ನೋಡಿ, ಸ್ವಲ್ಪ ಪೆಟ್ರೋಲ್ ಇದ್ರೆ ಸಾಕು, ಹೆಚ್ಚು ಕಡಿಮೆ ಇದೊಂದು 10 ಚೀಲ ಶುಂಠಿ ಇದೆ. ಅಂದರೆ 10 ಚೀಲ ಹಾಕಿರೋದು ಬೀಜನ. ಅದಕ್ಕೆ ಏನೊಂದು ಸುಮಾರು 1 ಲೀಟ್ರು ಪೆಟ್ರೋಲ್ ಆದರೆ ಸಾಕು, ಹೊಡೆದಾಕ್ಬಿಡ್ಬೋದು. ಆಲ್ಮೋಸ್ಟ್ ನಮ್ಮ ರೈತರು ಈ ಥರ ಕೆಂಪು ಬಟ್ಟೆಗಳನ್ನು ಯಾವುದೇ ಬೆಳೆ ಆಗಲಿ ಅತಿ ಹೆಚ್ಚು ಶುಂಠಿಗೆ ಬೆಳೆಸ್ತಾರೆ. ಯಾಕೆ ಅಂದರೆ ಮನುಷ್ಯರ ಕಣ್ಣಿಗೆ ಮರನೇ ಮುರಿತಂತೆ, ಇನ್ನು ರೈತ ಬೆಳೆದಿರೋಂಥ ಬೆಳೆ ಹಾಳಾಗಲ್ವಾ, ಅದಕ್ಕೋಸ್ಕರ ಆಲ್ಮೋಸ್ಟ್ ನೀವು ನೋಡಿರ್ತೀರ ಗೊಂಬೆಗಳು ನಿಲ್ಸೋದು. ಆಮೇಲೆ ಲೇಡೀಸ್ ಕಣ್ದಪ್ಪ ಇದೆಯಲ್ಲ, ಆ ಥರ ಗೊಂಬೆಗಳು ನಿಲ್ಸೋದು.
ಈ ತರ ಬಟ್ಟೆಗಳು ಕಟ್ಟೋದು ಅಂದ್ರೆ ಮನುಷ್ಯನ ಕಣ್ಣು ದೃಷ್ಟಿನ ಬೇರೆ ಕಡೆ ತಿರ್ಗ್ಸಕ್ಕೋಸ್ಕರ ಈ ತರ ಒಂದು ನಮ್ಮ ರೈತರು ಇದನ್ನ ಬಳಸ್ತಾರೆ. ಒಳ್ಳೇದೇ, ಬಳಸೋದೆಲ್ಲ ಒಳ್ಳೇದೇ. ಯಾರೇ ಬೆಳೆ ಬೆಳೀರಿ ಇಲ್ಲ ಮನೆ ಕಟ್ತಾ ಇರಿ ಏನೇ ಮಾಡ್ತಾ ಇರಿ ಅದಕ್ಕೊಂದು ದೃಷ್ಟಿಗೊಂಬೆ ಅನ್ನೋದ ಇಡೋದನ್ನ ಮರಿಬೇಡಿ. ಯಾಕೆ ಅಂದ್ರೆ ಮನುಷ್ಯರ ಕಣ್ಣು ಸಾಮಾನ್ಯದ ಕಣ್ಣಲ್ಲ, ಅದು ಒಳ್ಳೇದಲ್ಲ. ನನಗೂ ಅನುಭವ ಆಗಿದೆ. ಆಲ್ಮೋಸ್ಟ್ ಈ ವಿಡಿಯೋ ನೋಡ್ತಾರೆ ನಿಮಗೂ ಅನುಭವ ಆಗಿರುತ್ತೆ. ಈ ವಿಡಿಯೋನ ಪ್ರತಿಯೊಬ್ಬರು ಲಾಸ್ಟ್ ಗಂಟ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಟುಸ್ ಪಟಾಕಿಯನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈ ವಿಡಿಯೋನ ಅತಿ ಹೆಚ್ಚು ವೈರಲ್ ಆದರೆ ಶೇರ್ ಆದರೆ ನಾನು ಇನ್ನೂ ರೈತರಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.